ಪ್ರೇಮ್ ಸರ್, ದರ್ಶನ್ ಅವರು ಪ್ರತಿ ಸಿನಿಮಾಗಳನ್ನು ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಿಮ್ಮ ಅಷ್ಟು ಸಿನಿಮಾಗಳನ್ನ KDಗೆ ಅವ್ರ ಸಪೋರ್ಟ್ ಹೇಗಿದೆ ಅಂತ? ಆಲ್ವೇಸ್ ಈಸ್ ಮೈ ಫ್ಯಾಮಿಲಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈಸ್ ಲೈಕ್ ನನ್ನ ಫ್ಯಾಮಿಲಿ. ಆಮೇಲೆ ಎಲ್ಲ ಹೆಚ್ಚಾಗಿ ನಾನು ಯಾವಾಗಲೂ ತುಂಬ ಇದಾಗಿದ್ದೀವಿ. ಸೊ ಚಿತ್ರರಂಗ ಒಂದು ಕುಟುಂಬ. ನಾವು ಯಾರೇ ಆಗಲಿ ಯಾವುದಕ್ಕೆ ಆಗಲಿ ಪ್ರತಿಯೊಬ್ಬರು ಸಪೋರ್ಟ್ ಇದ್ದೇ ಇರುತ್ತೆ. ಹಾಗೆ ಸೊ ಎಲ್ಲರೂ ಸಪೋರ್ಟ್ ಅಂತೂ ಚಿತ್ರರಂಗದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಇರಬೇಕು, ಅವ್ರು ನಮಗೆ ಸಪೋರ್ಟ್ ಇರಬೇಕು. ಯಾಕಂದರೆ ಕುಟುಂಬ ಅಂದಮೇಲೆ ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದು ತಪ್ಪು. ಸೊ ಎಲ್ಲರೂ ಸಪೋರ್ಟ್ ಇದ್ದೇ ಇರ್ತೀವಿ ಯಾವತ್ತೂ ಆಗಲಿ. ಸೊ ದಿಸ್ ಇಸ್ ವಾಟ್ ಅಂತಂದರೆ ನಾವೆಲ್ಲೋ ಒಂದು ಕಡೆ ಬೀಳ್ಬೋದು, ಎಲ್ಲೋ ಇನ್ನೊಬ್ರು ಎಲ್ಲೋ ಬೀಳ್ಬೋದು. ಸೊ ಪಕ್ಕದಲ್ಲಿ ಹೋಗೋ ನಕ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ಬಿದ್ದ ಕಡೆ ಕೈ ಹಿಡಿದು ನಿಲ್ಲಿಸ್ಬಿಟ್ಟು ಹೋಗೋದು ನಮ್ಮ ಧರ್ಮ ಅದು. ಸೊ ಅದನ್ನೆಲ್ಲ ಒಂದು ಕಡೆ ಬಿದ್ದವನು ಅವನು ಎತ್ತಿಲ್ಲ ಅಂದ್ರೂ ಅವ್ನು ಹೇಳೋ ಕೆಪಾಸಿಟಿ ಇದ್ದೇ ಇರ್ತದೆ. ನಾವು ಎತ್ತೀನಿ ಅಂದರೆ ಅವ್ನ ಕೆಪಾಸಿಟಿ ಎದ್ದು ಬರೋ ಕೆಪಾಸಿಟಿ ಇದ್ದೇ ಇರ್ತದೆ. ಬಟ್ ಅಲ್ಲಿವರೆಗೂ ಸಮಯ ಕಾಯಬೇಕು. ಸೊ ಆ ಥರದ್ರಲ್ಲಿ ಸೊ ಒಟ್ಟಾರೆ ಹೇಳ್ಬೇಕು ಅಂತಂದರೆ ಇಲ್ಲಿ ಚಿತ್ರರಂಗ ಕುಟುಂಬ, ಯಾರ್ಯಾರು ಇದಿಲ್ಲ. ಸಿನಿಮಾ ದೊಡ್ಡದು. ಸೊ ದರ್ಶನ್ ಆಲ್ವೇಸ್ ಸಪೋರ್ಟ್ ಮೀ, ಆಲ್ವೇಸ್ ಈಸ್ ಮೈ ಬ್ರದರ್ಸ್. ನನಗೆ ಎಲ್ಲ ನನ್ನ ಫ್ಯಾಮಿಲಿ. ಸೊ ಎಲ್ಲರೂ ಅಲ್ಲ, ನಿಮ್ಮದು ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ ನಾನು ಇವಾಗ ಮಾತಾಡೋದನ್ನ. ಅವಾಗ ಕೆಳಗಡೆ ಕಮೆಂಟ್ ಹಾಕಿದ್ರು ಅಭಿಮಾನಿಗಳು, ಮಲ್ಟಿ ಸ್ಟಾರರ್ ಮೂವಿಗಳು ತರೋದಂದ್ರೆ ಅದು ಪ್ರೇಮ್ ಸರ್ ಒಬ್ರೇನೆ. ಸೊ ಆ ಮಲ್ಟಿ ಸ್ಟಾರರ್ ಮೂವಿಯಲ್ಲಿ 3 ಹೀರೋನ ನಾವು ನೋಡಲೇಬೇಕು ಅಂತ. ಅದು ಸುದೀಪ್, ದರ್ಶನ್ ಅಂಡ್ ಧ್ರುವ. ಅದಾಗತ್ತಾ ಅಂತ? ಪಾಸಿಬಲ್ ಇದೆಯಾ? ಒಳ್ಳೆ ಆಯ್ತಲ್ಲ, ನೀವು ಕಂಟೆಂಟ್ ಕತೆ ಸಿಕ್ಕಿದ್ರೆ, ಒಳ್ಳೆ ಕತೆ ಸಿಕ್ತು ಅನ್ಕೊಳ್ಳಿ, ಒಳ್ಳೆ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಅಲ್ಲ. ನಾಟ್ಲಿಕ್ಕೆ ನನ್ನಿಂದ ಅಂತಲ್ಲ, ಯಾರು ಬೇಕಾದ್ರು ಮಾಡ್ಬೋದು ಮೇಡಮ್, ಯಾರು ನನ್ನಿಂದ ಅಂತಿಲ್ಲ. ಒಳ್ಳೆ ಕತೆ ಸಿಕ್ತು ಅನ್ಕೊಳ್ಳಿ, ಒಳ್ಳೆ ಸಿಕ್ತು ಅನ್ಕೊಳ್ಳಿ. ಎಲ್ಲರೂ ಫ್ರೆಂಡ್ಸ್ಗಳೇ, ದರ್ಶನ್ ಅವರಾಗ್ಲಿ, ಧ್ರುವ ಅವರಾಗ್ಲಿ, ಸುದೀಪ್ ಅವರಾಗ್ಲಿ. ಸೊ ಎಲ್ಲರೂ ತುಂಬಾ ನನಗೆ ಎಲ್ಲರೂ ಫ್ಯಾಮಿಲಿ. ಅಂದೇನ್ ಅವರು ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ನಾವು ಅನ್ಕೊಂತೀವಿ, ನಾವೆಲ್ಲೋ ಇದ್ ಮಾಡ್ಕೊತೀವಿ. ಏನೋ ಹೇಳ್ತೀವಲ್ಲ, ಪೊಲಿಟಿಕ್ಸ್ ಗೊತ್ತಾ ನಿಮ್ಗೆ? ಪೊಲಿಟಿಕ್ಸ್ ಅಲ್ಲಿ ಸೊ ಹೊರಗಡೆ ಹೋಗ್ಬಿಟ್ಟು ಬಿಜೆಪಿ ದಳ, ಇದು ಕಾಂಗ್ರೆಸ್, ಅದು ಸಂಜೆ ಆಯ್ತದ ಇಬ್ರು ದೋಸೆ ಕುತ್ಕೊಂಡು ತಿಂತಾ ಇರ್ತಾರೆ. ಪಾಪ ಅಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ. ಸೊ ಹಿಂಗೆ ಅದನ್ನ ಮಾಡಕ್ ಹೋಗ್ಬೇಡಿ ಅಂತ. ಇದು ಚಿತ್ರರಂಗ ಒಂದು ಕುಟುಂಬ, ಫ್ಯಾಮಿಲಿ. ದೊಡ್ಡವ್ರು ಹೇಳ್ದಂಗೆ ಅಪ್ಪಾಜಿಯವ್ರು ಹೇಳಿದ್ರು, ಅಮ್ಮ ಹೇಳಿದ್ರು, ಪಾರ್ವತಮ್ಮ. ನಮ್ಮ ಕುಟುಂಬ, ನಮ್ಮನ್ನ ನಾವು ಇದ್ ಮಾಡ್ಕೋಬಾರ್ದು. ಎಲ್ಲಾರು ಸಪೋರ್ಟ್ ಮಾಡೋಣ. ಈಗ ಧ್ರುವ ಸಿನಿಮಾ ಬಂದು ದರ್ಶನ್ ಸರ್ ಸಿನಿಮಾಗೆ ಸಪೋರ್ಟ್ ಮಾಡಿ, ದರ್ಶನ್ ಸರ್ ಸಿನಿಮಾಗೆ ಧ್ರುವ ಸಪೋರ್ಟ್ ಮಾಡ್ತಾರೆ. ಧ್ರುವ ಬಂದ್ಬಿಟ್ಟು ಸುದೀಪ್ ಸರ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ. ಸುದೀಪ್ ಅವರು ಸೊ ಧ್ರುವ ಸರ್, ಈ ತರ. ಸೊ ಪ್ರತಿಯೊಬ್ರು ನಾವು ಸಪೋರ್ಟ್ ಮಾಡ್ಕೊಂಡು ನಾವು ನಮ್ಮ ಚಿತ್ರರಂಗ ನಮ್ದು ನಮ್ತನ ಅನ್ನೋದನ್ನ ಬೆಳೆಸ್ಕೊಂಡು ಹೋಗಕ್ಕೆ ಬಿಟ್ರೆ ಯಾವನೋ ಪಕ್ಕದೂರು ನೋಡ್ಗುರು ಅಂತ ಆಡ್ಕೋಬಾರ್ದು. ದಿಸ್ ಎಸ್. ಸೊ ಅದೊಂದು ಧ್ರುವ ಸರ್, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಸ್ಯಾಂಡಲ್ವುಡ್ ನಲ್ಲಿ ಈ ಫ್ಯಾನ್ಸ್ ವಾರ್ ಜಾಸ್ತಿ ಆಗುತ್ತೆ, ಅದನ್ನ ಸ್ಟಾರ್ಸೇ ಹತೋಟಿಯಲ್ಲಿ ಇಡಬೇಕು ಅವ್ರ ಫ್ಯಾನ್ಸ್ಗಳನ್ನ. ಬಟ್ ಆ ಕೆಲಸಗಳು ಆಗ್ತಾ ಇಲ್ಲ, ಅವರ ಪ್ರವೋಕ್ ಮಾಡ್ಬಿಡ್ತಾರೆ ಅಂತದೊಂದು ಟೀಕೆ ಕೇಳೋದಕ್ಕೆ ಸಿಗುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ನೀವು ಎಷ್ಟು ಸ್ಮಾರ್ಟ್ ಅಂದ್ರೆ ಒಂದು ಕ್ಲಾರಿಟಿ ಏನ್ ಬೇಕೋ ಅದನ್ನ ಕೇಳ್ಕೊತೀರಾ. ಕ್ಲಾರಿಟಿ ನೀವು ಒಂದು ಕ್ಲಾರಿಟಿ ಕೊಡಿ ಪ್ಲೀಸ್. ಏನ್ ಹೇಳಿ, ಏನ್ ಕ್ವೆಶ್ಚನ್? ಅಭಿಮಾನಿಗಳ ವಾರ್ಗಳೆಲ್ಲ ಶುರುವಾಗ್ಬಿಡುತ್ತೆ, ಸ್ಟಾರ್ಗಳೇ ಅದನ್ನ ಕಂಟ್ರೋಲ್ ಮಾಡ್ಬೇಕು, ಬಟ್ ಅವರೇ ಒಂದು ಸಮಟೈಮ್ಸ್ ಪ್ರವೋಕ್ ಮಾಡ್ಬಿಡ್ತಾರೆ ಅಂತ ಆ ತರ ಟೀಕೆ ಇದೆ. ಏನ್ ಹೇಳ್ತೀರಿ? ಒಂದು ಕ್ಲಾರಿಟಿ. ಇಲ್ಲ ಮೇಡಮ್, ಆ ತರ ಟೀಕೆ ಇಲ್ಲ ಅಂತೀರಾ? ಇಲ್ಲ. ಆಗ್ತಾ ಇರೋದು ಹೌದಾ ಅಲ್ವಾ ಸ್ಯಾಂಡಲ್ವುಡ್ ನಲ್ಲಿ? ಮೇಡಮ್ ಎಲ್ಲಾ ಕಡೆನೂ ಎಲ್ಲಾನು ಆಗತ್ತೆ ಮೇಡಮ್. ಸೊ ಇಟ್ ಡಸಂಟ್ ಮೀನ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಲ್ಲ ಅಂತ ಏನಲ್ಲ ಮೇಡಮ್. ಏನೇ ಆದ್ರೂ ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರ್ಸ್. ನಾವು ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಎಲ್ಲರ ಆಬ್ಸೆನ್ಸಲ್ಲೂ ನಾವು ಮರ್ಯಾದೆ ಕೊಡ್ತೀವಿ. ಇಟ್ ಡಸಂಟ್ ಮೀನ್ ನೀವು ಸಖತ್ ಚಾಲು ಇದ್ದೀರಾ, ನೀವೇನ್ ಕೇಳಕ್ ಹೋದ್ರಿ ಅನ್ನೋದು ನನಗೆ ಗೊತ್ತು. ಹಂಗಲ್ಲ, ನೀವು ಆರಂಭದಲ್ಲಿ ಒಂದ್ಸಾರಿ ಹೇಳ್ಬಿಟ್ಟಿದ್ರಿ ಬರ್ತ್ಡೇ ದಿನಾನೇ ನನಗೊಂದು 3 ಕ್ವಶನ್ಸ್ ಇದೆ, ದರ್ಶನ್ ಅವ್ರು ಸಿಕ್ಕಾಗ ಕೇಳ್ಬೇಕು, ಅದಾದ್ಮೇಲೆ ಯಾವುದೇ ಮನಸ್ತಾಪಗಳಿಲ್ಲ ಅಂತ. ಬಟ್ ಆ ಚಾನ್ಸ್ ಸಿಗ್ಲೇ ಇಲ್ವಾ ಸರ್ ಕೇಳೋದಕ್ಕೆ ಅಂತ? ಒಂದ್ ನಮಗೆಲ್ಲ ಒಗ್ಗಟ್ಟಾಗಿರ್ಬೇಕು ನಿಮ್ಗೆ ಯಾಕೆ ಕೇಳ್ಬೇಕು ಮೇಡಮ್? ನಾನು ನನ್ಗಲ್ಲ ಸರ್, ನೀವು ಹೇಳಿದ್ರಿ ಅದಕ್ಕೆ ಕೇಳ್ತಾ. ನಿಮ್ಗೆ ಯಾಕೆ ಕೇಳ್ಬೇಕು ನಾನು? ಸೊ ಏನ್ ಮನಸ್ತಾಪ ಅನ್ನೋದು ಅಭಿಮಾನಿಗಳಲ್ಲಿ ಇರೋ ಗೊಂದಲ ಅಂತ ನಿಮ್ಗೆ ಹೇಳಲ್ಲ ಮೇಡಮ್. ಯಾವ ಮನಸ್ತಾಪಗಳು ಇಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಏನ್ ಕೇಳ್ತೀನಿ ಅಂದ್ರೆ, ಪಾಪ ಇನ್ನೋಸೆನ್ಸ್. ಲೈಕ್ ಈಗ ನಾನು ನನ್ನ ಹೆಂಡತಿ ಎಲ್ಲ ಜಗಳ ಆಡ್ತೀವಿ ಅಂತಂದ್ರೆ ನಾನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕಾಯ್ತದೆ, ನನ್ನ ಹೆಂಡತಿಗೆ ಹಂಗೆ ಅನ್ಕೊಂಡ್ ಹೇಳಕ್ಕಾಯ್ತದ? ಸೊ ಅವ್ರವ್ರ ಪರ್ಸನಲ್. ಅಭಿಮಾನಿಗಳಿಗೊಂದಿರುತ್ತೆ. ನೀವು ನಮ್ಮನ್ನ ಏನೋ ಮಾಡಂಗ್ ಕಾಣ್ತೀರಾ, ಆಮೇಲೆ ಇನ್ನೇನ್ ಸಮಾಚಾರ? ಸಖತ್ ಸ್ಮಾರ್ಟ್ ನೀವು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಸಂಕ್ರಾಂತಿ ಎತ್ತಿದ್ರು. ಓಕೆ, ಸೊ ಫೈನಲ್ ಒಂದು ರಿಯಾಕ್ಷನ್. ನಿನ್ನೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಆಗಿರೋದಕ್ಕೆ 3 ಹಸುಗಳ ಕೆಚ್ಚಲನ್ನ ಕೊಯ್ದು ವಿಕೃತಿ ಮೆರೆದಿದ್ದಾರೆ, ಅದ್ರ ಬಗ್ಗೆ ಒಂದು. ಮೇಡಮ್, ಗೋತಾಯಿ ಗೋಮಾತೆ ನಾವು ಪೂಜೆ ಮಾಡ್ತೀವಿ, ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು. ಗೋಮಾತೆ ಹಾಲು ಕುಡಿತೀವಿ. ನಾನು ಒಬ್ಬ ಹಿಂದೂ ಆಗಿ ನಾನು ಏನು ನಡೆದಿದೆಯೋ ಅದನ್ನು ಖಂಡಿಸ್ತೀನಿ ಮೇಡಮ್. ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ.
ಎಸ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿಲ್ಲ, ಅಭಿಮಾನಿಗಳು ಕಾಯ್ತಾ ಇದೀವಿ, ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ಸಂಕ್ರಾಂತಿ ಎನಿವೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ ತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರೆ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ದಿನ ಮೋಸ್ಟ್ಲಿ ಕೇಡ್ಲಿ ಚಿತ್ರತಂಡ ನಮ್ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಮಾತಾಡಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರೇಮ್ ಸರ್, ದರ್ಶನ್ ಅವರು ಪ್ರತಿ ಸಿನಿಮಾಗಳನ್ನು ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಿಮ್ಮ ಅಷ್ಟು ಸಿನಿಮಾಗಳನ್ನ ಕೇಡಿಗೆ ಅವ್ರ ಸಪೋರ್ಟ್ ಹೇಗಿದೆ ಅಂತ? ಆಲ್ವೇಸ್ ಈಸ್ ಮೈ ಫ್ಯಾಮಿಲಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈಸ್ ಲೈಕ್ ನನ್ನ ಫ್ಯಾಮಿಲಿ. ಆಮೇಲೆ ಎಲ್ಲ ಹೆಚ್ಚಾಗಿ ನಾನು ಯಾವಾಗಲೂ ತುಂಬ ಇದಾಗಿದ್ದೀವಿ. ಸೊ ಚಿತ್ರರಂಗ ಒಂದು ಕುಟುಂಬ. ನಾವು ಯಾರೇ ಆಗಲಿ, ಯಾವುದಕ್ಕೆ ಆಗಲಿ, ಪ್ರತಿಯೊಬ್ಬರು ಸಪೋರ್ಟ್ ಇದ್ದೇ ಇರುತ್ತೆ. ಹಾಗೆ ಸೊ ಎಲ್ಲರೂ ಸಪೋರ್ಟ್ ಅಂತೂ ಚಿತ್ರರಂಗದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಇರಬೇಕು, ಅವ್ರು ನಮಗೆ ಸಪೋರ್ಟ್ ಇರಬೇಕು. ಯಾಕಂದರೆ ಕುಟುಂಬ ಅಂದಮೇಲೆ ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದು ತಪ್ಪು. ಸೊ ಎಲ್ಲರೂ ಸಪೋರ್ಟ್ ಇದ್ದೇ ಇರ್ತೀವಿ ಯಾವತ್ತೂ ಆಗಲಿ. ಸೊ ದಿಸ್ ಇಸ್ ವಾಟ್ ಅಂತಂದರೆ ನಾವೆಲ್ಲೋ ಒಂದು ಕಡೆ ಬೀಳ್ಬೋದು, ಎಲ್ಲೋ ಇನ್ನೊಬ್ರು ಎಲ್ಲೋ ಬೀಳ್ಬೋದು. ಸೊ ಪಕ್ಕದಲ್ಲಿ ಹೋಗೋ ನಕ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ಬಿದ್ದ ಕಡೆ ಕೈ ಹಿಡಿದು ನಿಲ್ಲಿಸ್ಬಿಟ್ಟು ಹೋಗೋದು ನಮ್ಮ ಧರ್ಮ ಅದು. ಸೊ ಅದನ್ನೆಲ್ಲ ಒಂದು ಕಡೆ ಬಿದ್ದವನು ಅವನು ಎತ್ತಿಲ್ಲ ಅಂದ್ರೂ ಅವ್ನು ಹೇಳೋ ಕೆಪಾಸಿಟಿ ಇದ್ದೇ ಇರ್ತದೆ. ನಾವು ಎತ್ಕೊಂಡು ಎತ್ತಿನ ಅಂದ್ರೆ ಅವ್ನಿಗೆ ಕೆಪಾಸಿಟಿ ಎದ್ದು ಬರೋ ಕೆಪಾಸಿಟಿ ಇದ್ದೇ ಇರ್ತದೆ. ಬಟ್ ಅಲ್ಲಿವರೆಗೂ ಸಮಯ ಕಾಯಬೇಕು. ಸೊ ಆ ಥರದ್ರಲ್ಲಿ ಸೊ ಒಟ್ಟಾರೆ ಹೇಳ್ಬೇಕು ಅಂತಂದರೆ ಇಲ್ಲಿ ಚಿತ್ರರಂಗ ಕುಟುಂಬ, ಯಾರ್ಯಾರು ಇದಿಲ್ಲ. ಸಿನಿಮಾ ದೊಡ್ಡದು. ಸೊ ದರ್ಶನ್ ಆಲ್ವೇಸ್ ಸಪೋರ್ಟ್ ಮೀ, ಆಲ್ವೇಸ್ ಈಸ್ ಮೈ ಬ್ರದರ್ಸ್. ನನಗೆ ಎಲ್ಲ ನನ್ನ ಫ್ಯಾಮಿಲಿ. ಸೊ ಎಲ್ಲರೂ ಅಲ್ಲ, ನಿಮ್ದು ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ ನಾನು ಇವಾಗ ಮಾತಾಡೋದನ್ನ. ಅವಾಗ ಕೆಳಗಡೆ ಕಮೆಂಟ್ ಹಾಕಿದ್ರು ಅಭಿಮಾನಿಗಳು, ಮಲ್ಟಿ ಸ್ಟಾರರ್ ಮೂವಿಗಳು ತರದಂದ್ರೆ ಅದು ಪ್ರೇಮ್ ಸರ್ ಒಬ್ರೇನೆ. ಸೊ ಆ ಮಲ್ಟಿ ಸ್ಟಾರರ್ ಮೂವಿಯಲ್ಲಿ 3 ಹೀರೋನ ನಾವು ನೋಡ್ಲೇಬೇಕು ಅಂತ. ಅದು ಸುದೀಪ್, ದರ್ಶನ್ ಅಂಡ್ ಧ್ರುವ. ಅದಾಗತ್ತಾ ಅಂತ? ಪಾಸಿಬಲ್ ಇದೆಯಾ? ಒಳ್ಳೆ ಆಯ್ತಲ್ಲ, ನೀವು ಕಂಟೆಂಟ್ ಕತೆ ಸಿಕ್ಕಿದ್ರೆ, ಒಳ್ಳೆ ಕತೆ ಸಿಕ್ತು ಅನ್ಕೊಳ್ಳಿ, ಒಳ್ಳೆ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಅಲ್ಲ. ನಾಟ್ಲಿಕ್ಕೆ ನನ್ನಿಂದ ಅಂತಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು ಮೇಡಮ್. ಯಾರು ನನ್ನಿಂದ ಅಂತಿಲ್ಲ. ಒಳ್ಳೆ ಕತೆ ಸಿಕ್ತು ಅನ್ಕೊಳ್ಳಿ, ಒಳ್ಳೆ ಸಿಕ್ತು ಅನ್ಕೊಳ್ಳಿ. ಎಲ್ಲರೂ ಫ್ರೆಂಡ್ಸ್ಗಳೇ, ದರ್ಶನ್ ಅವರಾಗ್ಲಿ, ಧ್ರುವ ಅವರಾಗ್ಲಿ, ಸುದೀಪ್ ಅವರು ಆಗ್ಲಿ. ಸೊ ಎಲ್ಲರೂ ತುಂಬಾ ನನಗೆ ಎಲ್ಲರೂ ಫ್ಯಾಮಿಲಿ ಅಂದೇನು. ಅವರು ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ನಾವು ಅನ್ಕೊಂತೀವಿ, ನಾವೆಲ್ಲೋ ಇದು ಮಾಡ್ಕೊತೀವಿ, ಏನೋ ಹೇಳ್ತೀವಲ್ಲ. ಪೊಲಿಟಿಕ್ಸ್ ಗೊತ್ತಾ ನಿಮ್ಗೆ? ಪೊಲಿಟಿಕ್ಸ್ ಅಲ್ಲಿ ಸೊ ಹೊರಗಡೆ ಹೋಗ್ಬಿಟ್ಟು ಬಿಜೆಪಿ ದಳ, ಇದು ಕಾಂಗ್ರೆಸ್, ಅದು ಸಂಜೆ ಆಯ್ತು ದೋಸೆ, ಇಬ್ರು ದೋಸೆ ಕುತ್ಕೊಂಡು ತಿಂತಾ ಇರ್ತಾರೆ. ಪಾಪ ಅಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ. ಸೊ ಹಿಂಗೆ ಅದನ್ನ ಮಾಡಕ್ ಹೋಗ್ಬೇಡಿ ಅಂತ. ಇದು ಚಿತ್ರರಂಗ ಒಂದು ಕುಟುಂಬ, ಫ್ಯಾಮಿಲಿ. ದೊಡ್ಡವ್ರು ಹೇಳ್ದಂಗೆ ಅಪ್ಪಾಜಿಯವರು ಹೇಳಿದ್ರು, ಅಮ್ಮ ಹೇಳಿದ್ರು, ಪಾರ್ವತಮ್ಮ. ನಮ್ಮ ಕುಟುಂಬ, ನಮ್ಮನ್ನ ನಾವು ಇದು ಮಾಡ್ಕೋಬಾರ್ದು. ಎಲ್ಲಾರು ಸಪೋರ್ಟ್ ಮಾಡೋಣ. ಈಗ ಧ್ರುವ ಸಿನಿಮಾ ಬಂದು ದರ್ಶನ್ ಸರ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ, ದರ್ಶನ್ ಸರ್ ಸಿನಿಮಾಗೆ ಧ್ರುವ ಸಪೋರ್ಟ್ ಮಾಡ್ತಾರೆ, ಧ್ರುವ ಬಂದ್ಬಿಟ್ಟು ಸುದೀಪ್ ಸರ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ, ಸುದೀಪ್ ಅವರು ಸೊ ಧ್ರುವ ಸರ್, ಈ ತರ. ಸೊ ಪ್ರತಿಯೊಬ್ರು ನಾವು ಸಪೋರ್ಟ್ ಮಾಡ್ಕೊಂಡು ನಾವು ನಮ್ಮ ಚಿತ್ರರಂಗ ನಮ್ದು ನಮ್ತನ ಬೆಳೆಸ್ಕೊಂಡು ಹೋಗಕ್ಕೆ ಬಿಟ್ರೆ ಯಾವನೋ ಪಕ್ಕದೂರನೋ ನೋಡ್ಗುರು ಅಂತ ಆಡ್ಕೋಬಾರ್ದು. ದಿಸ್ ಎಸ್. ಸೊ ಅದೊಂದು ಧ್ರುವ ಸರ್, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಸ್ಯಾಂಡಲ್ವುಡ್ ನಲ್ಲಿ ಈ ಫ್ಯಾನ್ಸ್ ವಾರ್ ಜಾಸ್ತಿ ಆಗುತ್ತೆ, ಅದನ್ನ ಸ್ಟಾರ್ಸೇ ಹತೋಟಿಯಲ್ಲಿ ಇಡಬೇಕು ಅವ್ರ ಫ್ಯಾನ್ಸ್ಗಳನ್ನ. ಬಟ್ ಆ ಕೆಲಸಗಳು ಆಗ್ತಾ ಇಲ್ಲ, ಅವರ ಪ್ರವೋಕ್ ಮಾಡ್ಬಿಡ್ತಾರೆ ಅಂತದೊಂದು ಟೀಕೆ ಕೇಳೋದಕ್ಕೆ ಸಿಗುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ನೀವು ಎಷ್ಟು ಸ್ಮಾರ್ಟ್ ಅಂದ್ರೆ ಒಂದು ಕ್ಲಾರಿಟಿ ಕೊಡಿ. ಏನ್ ಬೇಕೋ ಅದನ್ನ ಕೇಳ್ಕೊತೀರಾ? ಕ್ಲಾರಿಟಿ ನೀವು ಒಂದು ಕ್ಲಾರಿಟಿ ಕೊಡಿ ಪ್ಲೀಸ್. ಏನ್ ಹೇಳಿ, ಏನ್ ಕ್ವೆಶ್ಚನ್? ಅಭಿಮಾನಿಗಳ ವಾರ್ಗಳೆಲ್ಲ ಶುರುವಾಗ್ಬಿಡುತ್ತೆ, ಸ್ಟಾರ್ಗಳೇ ಅದನ್ನ ಕಂಟ್ರೋಲ್ ಮಾಡ್ಬೇಕು, ಬಟ್ ಅವರೇ ಒಂದು ಸಮಟೈಮ್ಸ್ ಪ್ರವೋಕ್ ಮಾಡ್ಬಿಡ್ತಾರೆ ಅಂತ ಆ ಥರ ಟೀಕೆ ಇದೆ. ಏನ್ ಹೇಳ್ತೀರಿ? ಒಂದು ಕ್ಲಾರಿಟಿ. ಇಲ್ಲ ಮೇಡಮ್, ಆ ಥರ ಟೀಕೆ ಇಲ್ಲ ಅಂತೀರಾ? ಇಲ್ಲ. ಆಗ್ತಾ ಇರೋದು ಹೌದಾ ಅಲ್ವಾ ಸ್ಯಾಂಡಲ್ವುಡ್ ನಲ್ಲಿ? ಮೇಡಮ್ ಎಲ್ಲ ಕಡೆನೂ ಎಲ್ಲಾನು ಆಗತ್ತೆ ಮೇಡಮ್. ಸೊ ಇಟ್ ಡಸಂಟ್ ಮೀನ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಲ್ಲ ಅಂತ ಏನಲ್ಲ ಮೇಡಮ್. ಏನೇ ಆದ್ರೂ ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರ್ಸ್. ನಾವು ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಎಲ್ಲರ ಆಬ್ಸೆನ್ಸಲ್ಲೂ ನಾವು ಮರ್ಯಾದೆ ಕೊಡ್ತೀವಿ. ಇಟ್ ಡಸಂಟ್ ಮೀನ್ ನೀವು ಸಖತ್ ಚಾಲು ಇದ್ದೀರಾ, ನೀವೇನ್ ಕೇಳಕ್ ಹೋದ್ರಿ ಅನ್ನೋದು ನನಗೆ ಗೊತ್ತು. ಹಂಗಲ್ಲ, ನೀವು ಆರಂಭದಲ್ಲಿ ಒಂದ್ಸಾರಿ ಹೇಳ್ಬಿಟ್ಟಿದ್ರಿ ಬರ್ತ್ಡೇ ದಿನಾನೇ ನನಗೊಂದು 3 ಕ್ವಶನ್ಸ್ ಇದೆ, ದರ್ಶನ್ ಅವ್ರು ಸಿಕ್ಕಾಗ ಕೇಳಬೇಕು, ಅದಾದ್ಮೇಲೆ ಯಾವುದೇ ಮನಸ್ತಾಪಗಳಿಲ್ಲ ಅಂತ. ಬಟ್ ಆ ಚಾನ್ಸ್ ಸಿಗ್ಲೇ ಇಲ್ವಾ ಸರ್ ಕೇಳೋದಕ್ಕೆ ಅಂತ? ಒಂದು ನಮಗೆಲ್ಲ ಒಗ್ಗಟ್ಟಾಗಿರ್ಬೇಕು ನಿಮ್ಗೆ ಯಾಕೆ ಕೇಳ್ಬೇಕು ಮೇಡಮ್? ನಾನು ನನ್ಗಲ್ಲ ಸರ್, ನೀವು ಹೇಳಿದ್ರಿ ಅದಕ್ಕೆ ಕೇಳ್ತಾ. ನಿಮ್ಗೆ ಯಾಕೆ ಕೇಳ್ಬೇಕು ನಾನು? ಸೊ ಏನ್ ಮನಸ್ತಾಪ ಅನ್ನೋದು ಅಭಿಮಾನಿಗಳಲ್ಲಿ ಇರೋ ಗೊಂದಲ ಅಂತ ನಿಮ್ಗೆ ಹೇಳಲ್ಲ ಮೇಡಮ್. ಯಾವ ಮನಸ್ತಾಪಗಳು ಇಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಏನ್ ಕೇಳ್ತೀನಿ ಅಂದ್ರೆ, ಪಾಪ ಅವ್ನು ಇನ್ನೋಸೆನ್ಸ್. ಲೈಕ್ ಈಗ ನಾನು ನನ್ನ ಹೆಂಡತಿ ಎಲ್ಲ ಜಗಳ ಆಡ್ತೀವಿ ಅಂತಂದ್ರೆ ನಾನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕಾಯ್ತದೆ, ನನ್ನ ಹೆಂಡತಿಗೆ ಹಂಗೆ ಅನ್ಕೊಂಡ್ ಹೇಳಕ್ಕಾಯ್ತದ? ಅವ್ರವ್ರ ಪರ್ಸನಲ್ ಅಭಿಮಾನಿಗಳಿಗೊಂದಿರುತ್ತೆ. ನೀವು ನಮ್ಮನ್ನ ಏನೋ ಮಾಡಕ್ ಕಾಣ್ತೀರಾ, ಆಮೇಲೆ ಇನ್ನೇನ್ ಸಮಾಚಾರ?
ಸಖತ್ ಸ್ಮಾರ್ಟ್ ನೀವು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನೆತ್ತಿಗ್ ಸಂಕ್ರಾಂತಿ ನಿಂಬೆ ಹಣ್ಣು ಎತ್ತಿದ್ರು ಹಿಂಗೆ. ಓಕೆ ಸೊ ಫೈನಲ್ ಒಂದು ರಿಯಾಕ್ಷನ್. ನಿನ್ನೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಆಗಿರೋದಕ್ಕೆ 3 ಹಸುಗಳ ಕೆಚ್ಚಲನ್ನ ಕೊಯ್ದು ವಿಕೃತಿ ಮೆರೆದಿದ್ದಾರೆ, ಅದ್ರ ಬಗ್ಗೆ ಒಂದು. ಮೇಡಮ್ ಗೋತಾಯಿ ಗೋಮಾತೆ ನಾವು ಪೂಜೆ ಮಾಡ್ತೀವಿ, ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು. ಗೋಮಾತೆ ಹಾಲು ಕುಡಿತೀವಿ. ನಾನು ಒಬ್ಬ ಹಿಂದೂ ಆಗಿ ನಾನು ಏನು ನಡೆದಿದೆಯೋ ಅದನ್ನು ಖಂಡಿಸ್ತೀನಿ ಮೇಡಮ್. ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಎಸ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ, ಎಲ್ಲ ಅಭಿಮಾನಿಗಳು ಕಾಯ್ತಾ ಇದೀವಿ, ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ಸಂಕ್ರಾಂತಿ ಎನಿವೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ ತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರೆ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ದಿನ ಮೋಸ್ಟ್ಲಿ ಕೇಡ್ಲಿ ಚಿತ್ರತಂಡ ನಮ್ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಮಾತಾಡಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.